ಕಷ್ಟಗಳು ಬಂದಾಗ ಮನುಷ್ಯ ಏನು ಮಾಡದೆ ದಾರಿ ತೋಚದೆ ಯಾಕೆ ನನಗೆ ಈ ರೀತಿ ಕಷ್ಟ ಬರುತ್ತದೆ ಅಂತ ಕಷ್ಟಗಳಿಂದ ನಾವು ಯಾವ ರೀತಿ ಮೇಲೆ ಬರಲು ಸಾಧ್ಯ ಎಂಬುದಕ್ಕೆ ಯಾವುದಾದರೂ ಒಂದು ದಾರಿ ಅವನಿಗೆ ಕಂಡುಕೊಳ್ಳಬೇಕು. ಆ ದಾರಿ ಕಂಡುಕೊಳ್ಬೇಕಾದ್ರೆ ಅವನಿಗೊಂದು ಆಶಾಭಾವದ ಒಂದು ಗುರಿ ಇರಬೇಕು. ಆ ಗುರಿ ಯಾವುದು? ಆ ಗುರಿಯನ್ನು ನೀವು ನೆನಪು ಮಾಡಿಕೊಂಡ್ರೆ, ಆ ಗುರಿ ನಿಮ್ಮ ಮನಸ್ಸಲ್ಲಿದ್ದರೆ ನೀವು ಎಂತಹ ಕಷ್ಟದಲ್ಲಿದ್ದರೂ ಮೇಲೆ ಬಂದು ನಿಮ್ಮ ಸಂತೋಷ ಸುಖವಾದ ಜೀವನವನ್ನು ನಡೆಸಲು ಸಾಧ್ಯವಾಗುತ್ತೆ. ಅಂತಹ ಗುರಿ ಎಲ್ಲಿರುತ್ತದೆ, ಯಾವುದು ಎಂಬುದನ್ನು ಇವತ್ತು ತಿಳಿಯೋಣ. ಅದಕ್ಕಿಂತ ಮೊದಲು ಬನ್ನಿರಿ ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಡಿಯ ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇಂದು ನಮ್ಮ ಜೀವನದಲ್ಲಿ ಕಷ್ಟಗಳು ಬರುತ್ತಾ ಇರುತ್ತದೆ. ಕಷ್ಟ ಬರುತ್ತಾ ಇರುವಾಗ ಆ ಕಷ್ಟವನ್ನು ನೋಡಿ ನಿರಾಶೆಯಿಂದ ನಾವು ಜೀವನದಲ್ಲಿ ಇನ್ನು ನನ್ನಿಂದ ಏನೂ ಸಾಧ್ಯವಿಲ್ಲ, ಎಲ್ಲವೂ ಮುಗಿದೋಯ್ತು, ಇದೇ ನನ್ನ ಕೊನೆ ಎಂದು ತಿಳಿಯುವ ಜನರೇ ಹೆಚ್ಚಾಗಿದೆ. ಆದರೆ ಎಷ್ಟೋ ಜನರು ನಾವು ನೋಡಿದ್ದೀವಿ, ಎಂತಹ ಕಷ್ಟದಿಂದಲೂ ಮತ್ತೆ ಮೇಲೆ ಬಂದು ಮತ್ತೆ ಮೊದಲಿಗಿಂತಲೂ ಹೆಚ್ಚಿನ ಸುಖವಾದ ಜೀವನವನ್ನು, ಮೊದಲಿಗಿಂತಲೂ ಹೆಚ್ಚಿನ ಉತ್ತಮವಾದ ಜೀವನವನ್ನು ನಡೆಸುವ ಜನರನ್ನು ನೋಡುತ್ತೇವೆ. ಅಂತಹ ಜನರು ತಮಗೆ ಆ ರೀತಿ ಮೇಲೆ ಬರಲು ಪ್ರಚೋದನೆ ನೀಡಿದಂತಹ ವಿಷಯ ಯಾವುದು ಎಂಬುದನ್ನು ನಾವು ನೋಡುವಾಗ ಅವರ ಜೀವನದಲ್ಲಿ ಅವರು ಕಂಡುಕೊಂಡಂತಹ ಅಂತಹ ಹಲವಾರು ವಿಚಾರಗಳಿವೆ. ಅಂಥ ವಿಚಾರಗಳನ್ನು ನಾವು ನಿಮ್ಮ ಎದುರಿನಲ್ಲಿ ತೆರೆದಿಡ್ತಿದ್ದೇವೆ. ಅಂತಹ ವಿಚಾರಗಳು ನಿಮ್ಮ ಮನಸ್ಸಲ್ಲಿದ್ದರೆ ನೀವು ಎಂತಹ ಕಷ್ಟದಲ್ಲಿದ್ದರೂ ಸಹ ಮೇಲೆ ಬಂದು ಸಂತೋಷವಾಗಿ ಜೀವನ ನಡೆಸಲು ಸಾಧ್ಯವಾಗುತ್ತದೆ. ಅಂತಹ ವಿಚಾರಗಳಲ್ಲಿ ಒಂದು ಕಥೆಯ ಮೂಲಕ ನಿಮಗೆ ನಾನು ಇವತ್ತು ಅದನ್ನು ವಿವರಿಸುತ್ತಿದ್ದೇನೆ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಎಲ್ಲ ವೀಡಿಯೋಗಳು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಈಗ ನಾನು ಹೇಳಿದೆ, ಯಾಕೆ ಕಷ್ಟದಲ್ಲಿದ್ದಾಗ ನಾವು ಹೇಗೆ ಮೇಲೆ ಬರಲು, ಏನು ದಾರಿ, ಯಾವ ದಾರಿ ಇರುತ್ತೆ ನಮ್ಮಲ್ಲಿ? ಅಂತಹ ಕಥೆಗಳನ್ನು ನಾವು ಸಾಕಷ್ಟು ಕೇಳಿದ್ದೇವೆ. ಅಂತಹ ಇನ್ನೊಂದು ಕಥೆಯನ್ನು ನಿಮ್ಮ ಜೊತೆ ನಾನು ಹಂಚಿಕೊಳ್ಳುತ್ತಿದ್ದೇನೆ. ಒಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದ. ಅಂದರೆ ಅವನು ಬೇಕಾಷ್ಟು ಹಣವನ್ನು ಸಂಪಾದನೆ ಮಾಡಿದ್ದ. ಹಾಗೆಯೇ ಅವನ ಹಣ ಎಲ್ಲವೂ ನಷ್ಟವಾಗೋಯಿತು. ಆ ನಷ್ಟವಾದ ಹೋದಾಗ ಅವನು ನಿರಾಸೆಯಿಂದ ಏನು ಮಾಡಲು ತೋಚದೆ ಚಿಂತಾಕ್ರಾಂತನಾಗಿ ಒಂದು ಪಾರ್ಕಿನಲ್ಲಿ ಹೋಗಿ ಅಲ್ಲೊಂದು ಕಲ್ಲು ಬೆಂಚಿನ ಮೇಲೆ ಕುಳಿತುಕೊಂಡಿದ್ದ. ಹಾಗೆ ಕುಳಿತುಕೊಂಡು ಯೋಚನೆ ಮಾಡ್ತಾ ಇದ್ದ, ಏನು ದಾರಿ ಇಲ್ಲ, ನಾನಿನ್ನು ಬದುಕಿರುವುದೇ ದಂಡ, ನನಗಿನ್ನು ಜೀವನವೇ ಬೇಡ ಎಂಬ ಸ್ಥಿತಿಯಲ್ಲಿದ್ದ. ಅಷ್ಟು ಹೊತ್ತಿಗೆ ಅಲ್ಲಿಗೆ ಒಬ್ಬರು ವಯಸ್ಸಾದವರು ಬಂದರು. ನೋಡಲು ಒಳ್ಳೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದರು. ಅವರು ಇವನ ಹತ್ರ ಬಂದು ಕೇಳ್ದ, ಏನಪ್ಪ ನಿನಗೇನಾಗಿದೆ? ನಿನ್ನನ್ನು ನೋಡಿದರೆ ಏನೋ ತುಂಬ ದುಃಖದಲ್ಲಿದ್ದೀಯಲ್ಲ, ಯಾಕೆ ನಿನ್ನ ದುಃಖಕ್ಕೆ ಕಾರಣ, ಏನಾಗಿದೆ ನಿನಗೆ ಎಂಬುದನ್ನು ಕೇಳಿ. ಆವಾಗ ಆ ಯುವಕ ಹೇಳ್ತಾನೆ, ನಾನು ಹೀಗೆ ಬಿಸ್ನೆಸ್ ಮಾಡ್ತಾ ಇದ್ದೆ, ಇಂಥ ಬಿಸ್ನೆಸ್ ಮಾಡಿದೆ, ನನ್ನ ಎಲ್ಲವೂ ಲಾಸ್ ಆಗೋಗಿ ನಾನು ಜೀವನದಲ್ಲಿ ಎಲ್ಲವನ್ನು ಕಳೆದುಕೊಂಡೆ, ಇನ್ನು ನನಗೊಂದು ಹೊಸ ಜೀವನವೇ ಇಲ್ಲ, ನನ್ನ ಜೀವನ ಇಲ್ಲಿ ಮುಗೀತು, ಆ ಚಿಂತೆಯಲ್ಲಿದ್ದೇನೆ ಎಂದು ಹೇಳ್ತಾನೆ. ಆಗ ಆ ವಯಸ್ಸಾದ ವ್ಯಕ್ತಿ ಒಂದು ಚೆಕ್ಕನ್ನು ಬರೆದು ಕೊಟ್ಟು, ನೋಡಪ್ಪ, ಈ ದುಡ್ಡು ನಿನಗೆ, ಈ ದುಡ್ಡಿನಲ್ಲಿ ನೀನು ನಿನ್ನ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೋ, ಲಾಸನ್ನು ಎಲ್ಲವನ್ನು ಕೊಟ್ಟು ನೀನು ಇಂಪ್ರೂವ್ ಮಾಡು. ಇದರಲ್ಲಿ $50,000 ಇದೆ. ಆ ಡಾಲರ್ ನೀನು ಖರ್ಚು ಮಾಡ್ಕೋ, ನಿನ್ನ ದುಡ್ಡೇ. ಆದರೆ ಮುಂದಿನ ವರ್ಷ ಇದೇ ದಿವಸ ನಾನು ಇಲ್ಲಿಗೆ ಬರುತ್ತೇನೆ, ಆವಾಗ ನೀನು ಈ ಹಣವನ್ನು ನನಗೆ ವಾಪಸ್ ಕೊಡಬೇಕು ಎಂದು ಹೇಳಿದ. ಅವನಿಗೆ ಏನೋ ಒಂದು ನೆಮ್ಮದಿ, ಸಮಾಧಾನವಾಯಿತು. ಆ ಯುವಕ ಅವರಿಗೆ ಥ್ಯಾಂಕ್ಸ್ ಹೇಳಿ, ಅವರಿಂದ ತಮ್ಮ ಸಹಾಯಕ್ಕಾಗಿ ಮತ್ತೊಮ್ಮೆ ವಂದನೆಯನ್ನು ಹೇಳಿ ಅಲ್ಲಿಂದ ಹೊರಟು ಬಂದ. ಅವನು ಆ ಚೆಕ್ಕನ್ನು ತಗೊಂಡೋಗಿ ಮನೆಯಲ್ಲಿಟ್ಟು ನೋಡ್ತಾನೆ. ಅದು ಅಮೇರಿಕದ ದೊಡ್ಡ ಬಿಸ್ನೆಸ್ ಮ್ಯಾನ್, ಜಗತ್ತಿಗೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದಂಥ ರಾನ್ ರಿಪ್ಟೋ ಎಂಬ ವ್ಯಕ್ತಿಯ ಸಹಿ
ಅವರ ಹೆಸರಿನಲ್ಲಿತ್ತು ಅದು. ಆದರೆ ಅವನ ಸಹಿಯಲ್ಲಿ ಆ ರೀತಿ ಇತ್ತು. ಅವನಿಗೆ ಆಶ್ಚರ್ಯವಾಯಿತು. ಇಷ್ಟು ದೊಡ್ಡ ಬಿಸ್ನೆಸ್ ಮ್ಯಾನ್ ನನಗೆ ಇಷ್ಟು ದುಡ್ಡನ್ನು ಸಹಾಯ ಮಾಡ್ದಲ್ಲ, ಅವರ ಮನಸ್ಸು ಎಷ್ಟು ವಿಶಾಲವಾಗಿದೆ, ಎಷ್ಟು ನಾನು ಏನಾದ್ರು ಮಾಡ್ತೀನಿ, ಈ ಹಣವನ್ನು ಅವಶ್ಯಕತೆ ಇದ್ದರೆ ಮಾತ್ರ ನಾನು ಅದನ್ನು ಖರ್ಚು ಮಾಡ್ತೇನೆ ಅಂತೇಳಿ ಆ ಚೆಕ್ಕನ್ನು ತೊಗೊಂಡೋಗಿ ಅಲ್ಮಾರದಲ್ಲಿ. ಇವನು ಹಂಗೂ ಹಿಂಗೂ ಕಷ್ಟಪಟ್ಟು ಅವನ ಒಂದೊಂದೇ ಸಮಸ್ಯೆಗಳು ಪರಿಹಾರ ಆಗ್ತಾ ಬಂತು. ನನ್ನ ಆ ದುಡ್ಡಿದೆಯಲ್ಲ, ಆ ದುಡ್ಡಿದೆಯಲ್ಲ ಎಂಬ ಚಿಂತೆ ಅವನಿಗೆ ಯಾವಾಗಲೂ ಮನಸ್ಸಿಗೆ ಉತ್ಸಾಹ ತುಂಬ್ತಾ ಇತ್ತು. ನಾನು ಯಾವುದನ್ನು ಭಯಪಡಬೇಕಾಗಿಲ್ಲ, ನನ್ನ ಬಿಸ್ನೆಸ್ಸನ್ನು ನಾನು ಇಂಪ್ರೂವ್ ಮಾಡ್ಬೋದು, ನನ್ನ ಲಾಸನ್ನು ನಾನು ತುಂಬಿಕೊಳ್ಳಬಹುದು, ಏನಾದರೂ ಮಾಡಿ ನಾನು ಅದರಿಂದ ಕಷ್ಟಪಟ್ಟ. ಹಗಲು ರಾತ್ರಿ ನನ್ನ ದುಡ್ಡಲ್ಲಿದೆ, ಆ $50,000 ಇದೆ, ಅದರಿಂದ ನಾನು ಜೀವನದಲ್ಲಿ ಯಾವುದೇ ಕಷ್ಟ ಬಂದರೂ ಸಹಿಸಿಕೊಳ್ಳಬಲ್ಲೆ. ಅದೇ ಒಂದು ಗುರಿಯಲ್ಲಿ ಅವನು ಆ ಹಣವನ್ನು ತೆಗೆಯದೆ ತನ್ನಲ್ಲಿದ್ದಂತಹ ತನ್ನ ಬುದ್ಧಿವಂತಿಕೆಯನ್ನು ಬಳಸಿ ಅವನು ತನ್ನ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡಿಕೊಂಡ. ಬರ್ಬರ್ತಾ ಅವನ ಎಲ್ಲ ಸಾಲಗಳು ಮುಗೀತು. ಅವನು ನೆಮ್ಮದಿಯ ಒಂದು ದಡಕ್ಕೆ ಬಂದು ಸೇರಿದ. ಅವನಿಗೆ ಸಂತೋಷವಾಯಿತು, ನನ್ನ ಜೀವನ ಈ ಮಟ್ಟಕ್ಕೆ ಬೆಳೆಯುತ್ತಲ್ಲ ಎಂಬುದನ್ನು ಅವನು. ಇದಕ್ಕೆಲ್ಲವಕ್ಕೂ ಪ್ರಚೋದನೆ ನೀಡಿದ್ದು ಆ 50 ಲಕ್ಷದ ಆ $50,000 ಆ ಒಂದು ಡಾಲರ್ ಇರುವಂತಹ ಆ ಚೆಕ್. ಹಾಗೆ ಒಂದು ವರ್ಷ ಕಳೆಯಿತು. ಆ ವರ್ಷ ಅವ್ರು ಹೇಳಿದ ದಿವಸ ಹೆಂಗಾದರೂ ಹೋಗಿ ಇದನ್ನು ವಾಪಸ್ ಅವರಿಗೆ ಕೊಟ್ಬಿಡೋಣ ಅಂತ ಹೇಳಿ ಅವನು ಮತ್ತೆ ಅದೇ ಜಾಗಕ್ಕೆ ಹೋದ. ಅದೇ ಪಾರ್ಕಲ್ಲಿ ಅದೇ ಬೆಂಚಿನಲ್ಲಿ ಅಷ್ಟೊತ್ತಿಗೆ ಅವರು ಬಂದರು. ಅವರಿಗೆ ಚೆಕ್ ಕೊಟ್ಟ ವ್ಯಕ್ತಿ ಬಂದು ನಿಂತ್ಕೊಂಡು ಮಾತಾಡಿದ್ರೆ, ಹೇಗಿದ್ದೀರಿ, ಹೆಂಗಿದಾಯಿತು, ನಿಮ್ಮ ಬಿಸ್ನೆಸ್ ಎಲ್ಲ ಇಂಪ್ರೂವ್ ಆಯಿತಾ, ಹೇಗೆ ಅಂತೆಲ್ಲ ವಿಚಾರಿಸ್ತಾ ಇದ್ದರು. ಅಷ್ಟೊತ್ತಿಗೆ ಒಬ್ಬ ನರ್ಸ್ ಬಂದುಬಿಟ್ಟು, ಅಯ್ಯೋಯ್ಯೋ, ಇಲ್ಲಿ ಬಂದು ನಿಂತ್ಕೊಂಡಿದ್ದೀರಾ, ಯಾಕೆ ಇಲ್ಲಿ ನಿಂತ್ಕೊಂಡಿದ್ದೀರಿ, ನೀವು ನಮ್ಮ ಕೈಗೆ ಸಿಗಲ್ಲ ಅಂತ ತಿಳ್ಕೊಂಡಿದ್ದೀವಿ ಅಂತೇಳಿ ಅವರ ಕೈ ಹಿಡ್ಕೊಂಡು ಬಾ ಹೋಗೋಣ ಅಂತ ಹೇಳಿದ್ರು. ಆವಾಗ ನಿಮಗೇನಾದರೂ ಇವರಿಂದ ತೊಂದರೆ ಆಯ್ತೆ, ನೀವು ಇವರಿಂದ ತೊಂದರೆ ಏನಾಗಿದ್ದರೆ ಕ್ಷಮಿಸಿ, ನಾವು ಆಸ್ಪತ್ರೆಯಲ್ಲಿ ಅವರನ್ನ ಇಟ್ಕೊಂಡಿದ್ದೀವಿ, ಅವರ ಮನಸ್ಸು ಸೀಮಿತದಲ್ಲಿಲ್ಲ, ಅವರು ಆ ರೀತಿಯ ಒಂದು ವ್ಯಕ್ತಿ, ಅವರು ಇದಕ್ಕಿಂತ ಮೊದಲು ಈ ರೀತಿ ಆಸ್ಪತ್ರೆಯಿಂದ ಹೊರಗೆ ಬಂದಿದ್ದಾರೆ, ಈ ಪಾರ್ಕಲ್ಲಿ ಬಂದು ಅವರು ಸುತ್ತಾಡ್ತಾ ಇದ್ದರು ಅಂತ ಹೇಳಿದ್ರು. ಆಗ ಅವನಿಗೆ, ಆ ಯುವಕನಿಗೆ, ಇವರು ನಾನು ತಿಳ್ಕೊಂಡಾಗೆ ಜಾನ್ ರೆಪ್ಟ್ ಅಲ್ಲ, ಇವರು ಬೇರೆ ಯಾರೋ ವ್ಯಕ್ತಿ, ಇವರು ಮಾನಸಿಕ ರೋಗಿಯಾದಂಥ ಒಬ್ಬ ವ್ಯಕ್ತಿ ತನಗೆ ಕೊಟ್ಟಂತಹ ಒಂದು $1 ಚೆಕ್. ಆ ಚೆಕ್ ಒಳಗೆ ಅಷ್ಟು ಹಣ ಇದೆಯೋ ಇಲ್ವೋ, ಇದು ಯಾರ್ದೋ ಚೆಕ್ಕನ್ನು ಇವರು ನನಗೆ ಕೊಟ್ಟರಲ್ಲ ಎಂಬ ಚಿಂತೆಯಲ್ಲಿ ಅವನು ತನ್ನ ಮನೆಗೆ ವಾಪಸ್ ಬಂದ. ಅಂದರೆ ಅವನ ಬಿಸ್ನೆಸ್ ಇಂಪ್ರೂವ್ ಮಾಡಲು, ಅವನ ಬಿಸ್ನೆಸ್ ಇಂಪ್ರೂವ್ ಆಗಲು ಅಂತಹ ಒಬ್ಬ ವ್ಯಕ್ತಿ ಕೊಟ್ಟಂತಹ ಒಂದು ಚೆಕ್, ಅದು ಡೂಪ್ಲಿಕೇಟ್ ಚೆಕ್ಕೋ ಏನೋ ಚೆಕ್ಕೋ ಗೊತ್ತಿಲ್ಲ, ಆದರೆ ಅವನ ಕೊಟ್ಟಂತಹ ಚೆಕ್ಕನ್ನು ಮನೆಯಲ್ಲಿಟ್ಟುಕೊಂಡು ಅದೇ ಧೈರ್ಯದಲ್ಲಿ ಅವನು ಜೀವನದಲ್ಲಿ ಮುಂದುವರೆದ, ತನ್ನ ಬಿಸ್ನೆಸ್ಸನ್ನು ಮುಂದುವರಿಸಿಕೊಂಡು ಹೋದ. ಇದು ಒಬ್ಬ ವ್ಯಕ್ತಿಗೆ ತಾನು ಜೀವನದಲ್ಲಿ ಮುಂದುವರಿಯಬೇಕಾದರೆ ಏನು ಮಾಡಬೇಕು, ಯಾವುದಕ್ಕಾಗಿ ಒಂದು ಪ್ರಚೋದನೆ ನೀಡುವಂತಹ, ಒಂದು ನೆಮ್ಮದಿ ನೀಡುವಂತಹ, ಒಂದು ಧೈರ್ಯ ನೀಡುವಂತಹ ಒಂದು ವಿಚಾರ ಅವನ ಮನಸ್ಸಿನಲ್ಲಿರಬೇಕು. ಆ ವಿಚಾರವನ್ನು ಅವನು ಕಳೆದುಕೊಂಡ್ರೆ ಅವನು ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಿಲ್ಲ. ಯಾವುದೇ ವ್ಯಕ್ತಿಯಾಗಲಿ ಅವನಿಗೆ ಪ್ರಚೋದನೆ ನೀಡುವಂತಹ, ಅವನಿಗೆ ಧೈರ್ಯ ತುಂಬುವಂತಹ ಒಂದು ವಿಷಯ ಅಲ್ಲಿ ಇರಬೇಕು. ಆ ವಿಷಯವನ್ನು ಕಂಡುಕೊಳ್ಳಬೇಕು. ಆ ವಿಷಯವನ್ನು ಕಂಡುಕೊಂಡ್ರೆ ಅವನು ಜೀವನದಲ್ಲಿ ಆದಂತಹ ಲಾಸನ್ನು ಮರೆತು, ಅವನಿಗಾಗಿರುವ ನಷ್ಟವನ್ನು ಮರೆತು ಜೀವನದಲ್ಲಿ ಮತ್ತಷ್ಟು ಬೆಳೆಯಲು ಅವನು ಏನು ಮಾಡಬೇಕೆಂಬಂತಹ ಒಂದು ಯೋಚನೆ ಅವನ ಮನಸ್ಸಲ್ಲಿ ಮೂಡುತ್ತದೆ. ಅದು ಧೈರ್ಯವಾಗಿ ಮಾರ್ಪಡುತ್ತದೆ. ಆ ಧೈರ್ಯದಿಂದ ಅವನು ಮುನ್ನುಗ್ಗುತ್ತಾನೆ, ಅವನು ಗುರಿಯನ್ನು ಕಂಡುಕೊಳ್ಳಲು ಪ್ರಯತ್ನ ಪಡ್ತಾನೆ, ಅವನ ಜೀವನದಲ್ಲಿ ಮುಂದುವರಿತಾನೆ. ಯಾರಿಗಾದರೂ ಕಷ್ಟ ಬಂದಾಗ ಇಲ್ಲಿಗೆ ನನ್ನ ಜೀವನ ಮುಗಿದೋಯ್ತು, ನನಗಿನ್ನೂ ಯಾವುದೂ ಇಲ್ಲ, ನನ್ನ ಜೀವನ ಇಲ್ಲಿಗೆ ಮುಗಿದೋಯ್ತು ಎಂದು ತಿಳ್ಕೊಂಡ್ರೆ ಅವರಷ್ಟು ಮೂರ್ಖರು ಬೇರೆ ಯಾರೂ ಇಲ್ಲ. ನೀವು ಎಷ್ಟೇ ಕಷ್ಟದಲ್ಲಿದ್ದರೂ ಸಹ ನೀವು ಜೀವನದಲ್ಲಿ ಮುಂದುವರಿಯಲು ಹಲವು ದಾರಿಗಳು ತೆರೆದುಕೊಳ್ಳುತ್ತವೆ. ಆ ದಾರಿಯ ಬಗ್ಗೆ ಯೋಚನೆ ಮಾಡದೇ ಇರುವಂಥ ವ್ಯಕ್ತಿಗಳು ಸಣ್ಣ ಕಷ್ಟ ಬಂದರೂ ಸಹ, ಸಮಸ್ಯೆ ಎದುರಾದ ಕೂಡಲೇ ಅವರು ಸೋತು ನಿರಾಶೆಯಲ್ಲಿ ನನಗಿನ್ನು ಜೀವನವೇ ಇಲ್ಲ ಎಂದು ತಿಳಿದುಕೊಳ್ಳುತ್ತಾರೆ. ಅಂಥ ವ್ಯಕ್ತಿಗಳಿಗೆ ಯಾವತ್ತೂ ಅಭಿವೃದ್ಧಿ ಹೊಂದಲು ಸಾಧ್ಯವಾಗುವುದಿಲ್ಲ. ಜೀವನವೆಂದರೆ ಹಲವಾರು ಸಮಸ್ಯೆಗಳು, ಹಲವಾರು ಕಷ್ಟಗಳು, ಹಲವಾರು ನಷ್ಟಗಳು ಎದುರಾಗುತ್ತದೆ. ಅದೇ ರೀತಿಯಲ್ಲಿ ಅಭಿವೃದ್ಧಿಯೂ ಬರುತ್ತದೆ, ಸಂತೋಷ ಸಿಗುತ್ತದೆ, ಜೀವನದಲ್ಲಿ ಸುಖ ನೆಲೆಸುತ್ತದೆ. ಅಂತಹ ವ್ಯಕ್ತಿಗಳು ಜೀವನದಲ್ಲಿ ಮುಂದೆ ಬರಲು ದಾರಿಯನ್ನು ಕಂಡುಕೊಳ್ಳುತ್ತಾರೆ. ಯಾರು ದಾರಿಯನ್ನು ಕಂಡುಕೊಳ್ಳದೆ ನನ್ನ ಜೀವನ ಮುಗಿಯಿತು ಎಂದು ನಿರಾಶೆಯಲ್ಲಿ ಇರುತ್ತಾರೋ ಅವರಿಗೆ ಈ ರೀತಿಯಲ್ಲಿ ಯಾರಾದರೂ ಒಬ್ಬರ
ಒಂದು ಸಲಹೆ, ಒಂದು ಸೂಚನೆ ಸಿಕ್ಕಿದ ಕೂಡಲೇ ಅವರು ಜೀವನದಲ್ಲಿ ಬದಲಾಗುತ್ತಾರೆ, ಅವರ ಜೀವನ ಸುಖವಾಗಿರುತ್ತದೆ. ಇಂತಹ ಕಷ್ಟಗಳಲ್ಲಿ, ನಷ್ಟಗಳಲ್ಲಿ, ನಿರಾಶೆಯಲ್ಲಿ ಇರುವವರು ಇಂತಹ ಯಾವುದಾದ್ರೂ ದಾರಿಯನ್ನು, ಇಂತಹ ಯಾವ ಮಾತುಗಳನ್ನು ಕೇಳಿದರೆ ಅವರು ಕಷ್ಟದಿಂದ ಬಲು ಬೇಗನೆ ಮುಕ್ತಿ ಪಡೆದು ಸುಖವಾದ ಜೀವನದತ್ತ ಅವರು ಸಾಗುವುದರಲ್ಲಿ ಅನುಮಾನವೇ ಇಲ್ಲ. ಯಾಕಂದರೆ ಮನುಷ್ಯರಿಗೆ ಬೇಕಾಗಿದ್ದದ್ದು ಆಸೆಯನ್ನು ಕೊಡುವಂತಹ, ಪ್ರೋತ್ಸಾಹ ಕೊಡುವಂತಹ, ಮುಂದೆ ಒಳ್ಳೆಯದಿದೆ ಎಂಬ ಒಂದು ಭಾವನೆ, ನನಗೆ ಒಳ್ಳೆಯದಾಗುತ್ತದೆ ಎಂಬ ಭಾವನೆ, ನನಗೆ ಈ ಕಷ್ಟಗಳು ಯಾವುದಕ್ಕೂ ಲೆಕ್ಕಕ್ಕೆ ಇಲ್ಲ ಎಂಬಂಥ ತಿಳುವಳಿಕೆ, ಆ ಕಷ್ಟಗಳನ್ನು ಮರೆಯುವಂತಹ ಒಂದು ತಾಕತ್ತು ಅವನಿಗಿದ್ದರೆ ಆ ವ್ಯಕ್ತಿ ಸಮಾಜದಲ್ಲಿ ಉನ್ನತ ಸ್ಥಾನಕ್ಕೆ ಇರುತ್ತಾನೆ. ಕಷ್ಟವನ್ನು ಮರೆತು ತನ್ನ ಗುರಿಯ ಕಡೆಗೆ ಹೆಜ್ಜೆ ಇಡುತ್ತಾನೋ ಅಂಥ ವ್ಯಕ್ತಿಗಳು ಯಾವತ್ತೂ ಹಿಂದುಳಿಯುವುದಿಲ್ಲ. ಅವರ ಜೀವನದಲ್ಲಿ ಬಹಳಷ್ಟು ಮುಂದುವರಿಯುತ್ತಾರೆ ಎಂಬುದು ಈ ಕಥೆಯ ತಾತ್ಪರ್ಯ. ಇಂತಹ ಹಲವಾರು ಕಥೆಗಳಿವೆ. ಅಂತಹ ಕಥೆಗಳನ್ನು ಕೇಳ್ತಾ ಹೋದರೆ ನಾವು ಜೀವನದಲ್ಲಿ ಮೋಟಿವೇಶನ್ ಆಗುತ್ತೆ. ನಾನು ಆ ವ್ಯಕ್ತಿ ಜಾನ್ ರಿಪ್ಟನ್ ಎಂಬ ಆ ವ್ಯಕ್ತಿ ಕೊಟ್ಟಂತಹ ಆ ಒಂದು ಚೆಕ್, ಆ ವ್ಯಕ್ತಿಯ ಸಾಲದಲ್ಲಿ ಮುಳುಗಿ ನನಗೆ ಇನ್ನು ಬದುಕೇ ಇಲ್ಲ ಎಂದು ತಿಳಿದುಕೊಂಡಂತಹ ವ್ಯಕ್ತಿಯ ಜೀವನ ಯಾವ ರೀತಿ ಬದಲಾಯಿತು, ಅದಕ್ಕೆ ಬದಲಾಗಲು ಪ್ರಚೋದನೆ ನೀಡಿದ ಆ ಚೆಕ್ಕಿನ ಮಹತ್ವ ಎಷ್ಟು ಎಂಬುದನ್ನು ನೀವು ತಿಳ್ಕೋಬೇಕು. ಯಾಕಂದರೆ ಆ ಚೆಕ್ಕನ್ನು ಅವನು ಬಳಸ್ಕೊಳ್ಳಿಲ್ಲ, ಆ ಚೆಕ್ಕಿನ ಹಣವನ್ನು ಬಳಸಿಕೊಳ್ಳಿಲ್ಲ, ಆ ಚೆಕ್ಕನ್ನು ಅವನು ಭದ್ರವಾಗಿ ಇಟ್ಕೊಂಡಿದ್ದ. ಅದನ್ನು ವಾಪಸ್ ಕೊಡಲು ಅವನು ಹೋದಾಗ ಅವನಿಗಾದ ಅನುಭವ ಅವನ ಜೀವನದಲ್ಲಿ ಆಶ್ಚರ್ಯಕರವಾದಂತಹ ಒಂದು ಟರ್ನಿಂಗ್ ಪಾಯಿಂಟನ್ನು ಅಲ್ಲಿ ನಾವು ನೋಡಬಹುದು. ಯಾವ ವ್ಯಕ್ತಿಯಾಗಲಿ, ಎಂತಹ ವ್ಯಕ್ತಿಯಾಗಲಿ, ಯಾರಾದರೂ ಇಂತಹ ಸಮಯದಲ್ಲಿ ಕೊಡುವಂತಹ ಆ ಒಂದು ಹೆಲ್ಪ್ ಅಥವಾ ಆ ಸಹಾಯ, ಆ ವ್ಯಕ್ತಿಯ ಮನಸ್ಸು ಯಾವುದೇ ಇರಲಿ, ಆ ಸಹಾಯ ಇದೆಯಲ್ಲ, ಅದು ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲೂ ಇರಬೇಕಾದಂತಹ ಒಂದು ಗುಣ. ಆ ಗುಣ ಇದ್ದರೆ ಅಂತಹ ವ್ಯಕ್ತಿಗಳನ್ನು ಕಂಡುಕೊಂಡರೆ ನಮಗೆ ತಾನಾಗಿಯೇ ಮನಸ್ಸಿಗೆ ಧೈರ್ಯ ಬರುತ್ತದೆ. ಕಷ್ಟವನ್ನು ಮರೆತು ಮುಂದೆ ಒಳ್ಳೆಯ ಅಭಿವೃದ್ಧಿಯ ದಾರಿಯನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ. ಇಂತಹ ಹಲವಾರು ವಿಚಾರಗಳಿವೆ. ಇಂಥ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿಯಾಗ್ತೀರಿ, ಯಶಸ್ವಿಯಾಗುತ್ತೀರಿ. ಸೋಲು ಎಂಬುದು ನಿಮ್ಮ ಮನಸ್ಸಿನಿಂದ ದೂರವಾಗುತ್ತದೆ. ಅದೇ ರೀತಿ ಪ್ರತಿಯೊಂದು ವಿಡಿಯೋನ ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.